ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಿ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕುಚ್ಚಲಕ್ಕಿಯನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನಾವು ಚಿಕ್ಕವರಿರುವಾಗ ನಮ್ಮ ಅಜ್ಜಿ ನಮಗೆ ಈ ರೆಸಿಪಿನ ಮಾಡಿಕೊಡ್ತಾ ಇದ್ರು. ಮಳೆಗಾಲದ ಸಂದರ್ಭದಲ್ಲಿ ನಾವು ಸ್ಕೂಲಿಂದ ಬರಬೇಕಾದ್ರೆ ಸಂಜೆ ಮಾಡಿ ಕೊಡ್ತಾಯಿದ್ರು. ನಮಗಂತೂ ಇದು ಫೇವ್ರೇಟ್ ರೆಸಿಪಿ ಆಗಿತ್ತು. ಇದನ್ನು ಹೆಂಗೆ ಮಾಡೋದು ಅಂದರೆ, ಬಾಯ್ಲ್ಡ್ ರೈಸನ್ನು ನಾನು ತೊಳ್ಕೊಂಡು ನೆರಳಲ್ಲೇ ಸ್ವಲ್ಪ ನೀರು ಡ್ರೈ ಆಗೋ ತನಕ ಇಟ್ಕೊಂಡು ಆಮೇಲೆ ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಬಾಯ್ಲ್ಡ್ ರೈಸ್ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಮತ್ತು ಚಿಟಪಟ ಅಂತ ಸೌಂಡ್ ಬರುತ್ತೆ. ಅದಾಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಆ ಚಿಟಪಟ ಸೌಂಡ್ ಎಲ್ಲ ಸ್ಟಾಪ್ ಆಗುತ್ತೆ, ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಇದು ಈ ಕಲರಲ್ಲಿ ಚೇಂಜ್ ಆಗಿದೆ ಮತ್ತು ಇದು ಚೆನ್ನಾಗಿ ಫ್ರೈ ಆಗಿದೆ ಕೂಡ. ಇದನ್ನು ತಣಿಸ್ಕೊಂಡಾದ್ಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಹೀಗೂ ಕೂಡ ತಿನ್ಬೋದು, ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಮೊದಲೇ. ಅದು ಒಂಥರ ಚೆನ್ನಾಗಿರುತ್ತೆ. ಇದನ್ನು ಗ್ರೈಂಡ್ ಮಾಡಿಕೊಂಡು ಫುಲ್ ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿ ಹಾಕ್ಕೊಂಡು ಅವಲಕ್ಕಿ ಥರ ಕಲಸಿದ್ರೆ ಈ ರೆಸಿಪಿ ರೆಡಿ ಆಗುತ್ತೆ. ತುಂಬ ಅದ್ಭುತವಾದಂತಹ ರುಚಿ ಸ್ನೇಹಿತರೆ ಈ ರೆಸಿಪಿಗೆ. ನನಗಂತೂ ಇದು ನನ್ನ ಫೇವ್ರೇಟ್ ರೆಸಿಪಿ ಅಂದರೆ ತಪ್ಪಾಗಲ್ಲ ಸ್ನೇಹಿತರೆ, ಅಷ್ಟು ಇಷ್ಟ. ನಮಗೆ ಈ ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ಅಜ್ಜಿ ಸ್ಕೂಲಿಂದ ಬರಬೇಕಾದ್ರೆ ಮಾಡಿ ಕೊಡ್ತಾಯಿದ್ರು ಚಿಕ್ಕವರಿರುವಾಗ. ಇದರ ನೆಕ್ಸ್ಟ್ ವರ್ಷನ್ ಅಂದರೆ ಇದರಿಂದ ನಾವು ಲಾಡು ಕೂಡ ಮಾಡಬಹುದು. ಆ ರೆಸಿಪಿ ಬೇಕಾಗಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ, ಅದನ್ನು ಕೂಡ ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ಬೆಲ್ಲ ಮತ್ತು ಕಾಯಿ ತುರಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೆಲ್ಲವನ್ನು ಫ್ರೈ ಮಾಡಿದಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಮೆಲ್ಟ್ ಆಗುತ್ತೆ. ಅದು ಕಾಯಿ ತುರಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಥರ ಬೆಲ್ಲ ಮತ್ತು ಕಾಯಿ ತುರಿಯನ್ನು ಫ್ರೈ ಮಾಡಿಕೊಂಡು ಅಕ್ಕಿದು ಪೌಡರ್ ಮಾಡ್ಕೊಂಡಿರ್ತೀವಿ ನೋಡಿ, ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಂಡು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಕಲಿಸಿದ್ರಂತೂ ತುಂಬ ಅದ್ಭುತವಾದ ರುಚಿ ಸ್ನೇಹಿತರೆ. ನೀವು ಒಮ್ಮೆ ಈ ರೆಸಿಪಿಯನ್ನು ನಿಮಗೆ ಟೈಮ್ ಸಿಕ್ಕಾಗ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ. ಅಂತೂ ಬಾಯ್ಲ್ಡ್ ರೈಸ್ ಪೌಡರಿಂದ ಮಾಡಿರುವಂಥ ಸ್ವೀಟ್ ರೆಡಿ ಆಯಿತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಶುಭ ದಿನ.